ನಮಸ್ಕಾರ. ಇವತ್ತು ನಾವಿರೋದು ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ. ಅದು ಮಾಗಡಿಯಲ್ಲಿ ಬರುತ್ತೆ ಸೋಮೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂತಂದ್ರೆ ಇದು ಸುಮಾರು 500 ವರ್ಷದ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು. ಹಾಗೆ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿರೋದು ನಮ್ಮ ಬೆಂಗಳೂರಿನ ದೊರೆ ಆದಂತಹ ಕೆಂಪೇಗೌಡರು. ಯಾಕೆ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ, ಇದು ತಮ್ಮ ತಾಯಿಗೆ ಅನಾರೋಗ್ಯ ಇರುವಂತ ಕಾರಣ ಅವರು ಕಾಶಿಗೆ ಹೋಗಕ್ಕೆ ಆಗಿರೋಲ್ಲ. ಸೊ ಹಾಗಾಗಿ ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯಾದ ನಮಗೆ ವೆಹಿಕಲ್ ಫೆಸಿಲಿಟೀಸ್ ಏನೂ ಇರೋದಿಲ್ಲ. ಸೊ ಕಾಶಿಗೆ ಹೋಗೋದು ಅಂದ್ರೆ ತುಂಬಾ ದೂರ ಪ್ರಯಾಣ ಆಗುತ್ತೆ. ಹಾಗಾಗಿ ಅವರಿಗೋಸ್ಕರನೇ ಕಾಶಿಯಿಂದ ಒಂದು ಸಾಲಿಗ್ರಾಮ ಶಿಲೆಯನ್ನ ತಗೊಂಡು ಬಂದು ಇಲ್ಲಿ ಚಕ್ರವನ್ನ ನಿರ್ಮಿಸಿ ಅದ್ರ ಮೇಲೆ 3 ಅಡಿ ಇರುವಂತಹ ಶಿವಲಿಂಗವನ್ನ ಅಂದ್ರೆ ಸೋಮೇಶ್ ಸ್ಥಾಪನೆ ಮಾಡಿದ್ದಾರೆ. ಸೊ ಅದೊಂದು ಇತಿಹಾಸ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಾಶಿಗೆ ಹೋಗಿ ಬಂದ್ರೆ ನಮ್ಗೆ ಎಷ್ಟು ಪುಣ್ಯ ಲಭಿಸಿತ್ತು ಅಷ್ಟೇ ಪುಣ್ಯ ನಮಗೆ ಈ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಸಮೀಪದಲ್ಲಿ ಇರುವಂತಹ ಈ ಮಾಗಡಿಯ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದರೆ ಅಷ್ಟೇ ಪುಣ್ಯವು ನಮಗೆ ಲಭಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಷ್ಟೋ ಜನ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಲ್ರೆಡಿ ಭೇಟಿ ನೀಡಿರ್ತೀರ. ಅದನ್ನ ನಾವು ಇನ್ನೊಂದು ತಿರುಪತಿ ಅಂತಾನೆ ಕರಿತೀವಿ. ಅದೇ ರೀತಿ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಸೋಮೇಶ್ವರ ದೇವಸ್ಥಾನ ಕೂಡ ಇದೆ. ಗೂಗಲ್ ಮ್ಯಾಪ್ ಅಲ್ಲೂ ಇದೆಲ್ಲ ಅಡ್ರೆಸ್ ನಿಮ್ಗೆ ಲಭ್ಯ ಇದೆ. ಸೊ ಹಾಗಾಗಿ ಇಲ್ಲೂ ಬನ್ನಿ, ಭೇಟಿ ನೀಡಿ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಹೊಯ್ಸಳ ಕಾಲದ ಒಂದು ಸ್ಕಲ್ಪ್ಚರ್ಗಳನ್ನ ಕೆತ್ತನೆಯನ್ನ ಕೂಡ ನೀವು ಇಲ್ಲಿ ನೋಡಬಹುದು.